ಇದು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವಂತ ಸಮರ್ಥನೆ, ಇನ್ನು ಆರೋಪಗಳು ಅಥವಾ ಆಕ್ರೋಶ ಬಿಜೆಪಿ ಕಡೆಯಿಂದ ಬರ್ತಾ ಇದೆ. ದ್ವೇಷ ಭಾಷಣ ತಡೆ ವಿಧೇಯಕ ಏನಿದೆ ಇದು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತ ಉದ್ದೇಶವನ್ನು ಹೊಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡುವವರ ಬಾಯಿ ಕಟ್ಟಿ ಹಾಕೋದಕ್ಕಂತ ಪ್ರಯತ್ನ ಇದು ಅಂತ ಆರಗ ಜ್ಞಾನೇಂದ್ರ ಮಾತನಾಡಿದರೆ, ವಿಪಕ್ಷಗಳನ್ನು ಹಣಿಯೋದಕ್ಕೆ ಈ ಕಾನೂನನ್ನು ಬಳಕೆ ಮಾಡಲಾಗತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರವೇ ದ್ವೇಷ ಬಿತ್ತುವಂತ ಕೆಲಸ ಮಾಡ್ತಿದೆ ಅಂತ ಶಾಸಕ ಚನ್ನಬಸಪ್ಪ ಮಾತನಾಡಿದ್ದಾರೆ. ಇದು ಪಿತೂರಿ ಅಷ್ಟೇ, ಇದು ಒಂದು ಪಿತೂರಿನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾಯಿದೆ. ಯಾಕೆಂದರೆ ಮಾತಾಡೋರು ಬಾಯಿ ಕಟ್ಟಿಸ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಜನ ಬಾಯಿ ಬಿಟ್ಟರೆ ಇವ್ರಿಗೆ ಬಾಯಿ ಬಂದು ಉಗುಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಇದೊಂದು ಅಸ್ತ್ರ ಹೂಡುವಂಥ ಕೆಲಸ ಮಾಡಿದ್ದಾರೆ. ಮಾಡೋ ಕೆಲಸ ಬಿಟ್ಕೊಂಡು ಇವನ್ನೆಲ್ಲ ಮಾಡಿ ಜನರ ಮನಸ್ಸನ್ನು ಡೈವರ್ಟ್ ಮಾಡುವಂಥದ್ದು, ಮೀಡಿಯಾಗಳನ್ನು ಕಂಟ್ರೋಲ್ ಮಾಡೋದು ಇದರ ಹಿಂದಕ್ಕಿದೆ. ನೀವು ಮೀಡಿಯಾಗಳೇನು ಸೇಫ್ ಅಂತ ಹೇಳಿಲ್ಲ. ಈ ಕಾಯ್ದೆ ತಂದರೆ ಮೀಡಿಯಾಗಳ ಮೇಲೂ ಬಹಳ ದೊಡ್ಡ ನಿರ್ಬಂಧವನ್ನು ಹಾಕ್ಬೋದು. ದ್ವೇಷ ಭಾಷಣವನ್ನು ಪ್ರಸಾರ ಮಾಡಿದಂಥ ಮೀಡಿಯಾಗಳ ಮೇಲೂ ಕೂಡ ರೂಲ್ಸು ಇವರು ಫ್ರೇಮ್ ಮಾಡ್ತಾರೆ. ಹೀಗಾಗಿ ಇದೊಂದು ದೊಡ್ಡ ವಿಪರ್ಯಾಸ. ಮತ್ತು ಪ್ರಜಾಪ್ರಭುತ್ವದಲ್ಲಿ ನನಗೆ ಮಾತನಾಡಲಿಕ್ಕೆ ಹಕ್ಕಿದೆ. ದ್ವೇಷ ಭಾಷಣ ಮಾಡಬೇಕು ಬಿಡಬೇಕು, ನನ್ನ ಕಾಮನ್ ಸೆನ್ಸಿಗೆ ಬಿಡುವಂಥದ್ದು. ಇವ್ರದ್ದು ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರೂ ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನು ಕಂಟ್ರೋಲ್ ಮಾಡೋರು ಯಾರು? ಅಂದರೆ ನೀವು ಎಷ್ಟು ದಿನ ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದಿರೋಂಥ ಸರ್ಕಾರ ಇದು. ಯಾಕೆಂದರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪುರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನು ನಾವು ಯಾವುದೇ ಹಂತಕ್ಕೆ ಹೋದರೂ ಅದನ್ನು ತೊಗೊಂಡೇ ಬರ್ತೇವೆ. ಎಲ್ಲ ಯಾರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.